ನಮಸ್ಕಾರ ಕರ್ನಾಟಕ. ನ್ಯಾಷನಲ್ ಹೈವೇಗಳಲ್ಲಿ ಆಕ್ಸಿಡೆಂಟ್ ಯಾಕೆ ಆಗುತ್ತೆ ಅನ್ನೋದಕ್ಕೆ ಮೂಲ ಕಾರಣವೇ ಮಿನಿಮಮ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನ ನ್ಯಾಷನಲ್ ಹೈವೇ ಅವರು ಮೇಂಟೈನ್ ಮಾಡಲ್ಲ. ನಾನು ಈಗ ವಿ ಆರ್ ಜಸ್ಟ್ ಆನ್ ದ ವೇ ಟು ಹಿರಿಯೂರ್ಗೆ ಹೋಗ್ತಾ ನಾವು ವಿ ಜಸ್ಟ್ ಪಾಸಿಂಗ್ ಆನ್ ದ ನ್ಯಾಷನಲ್ ಹೈವೇ. ನೋಡಿದ್ದು ನಾನು ನಿಮ್ಗೆ ಇದು ಕಾಣಿಸ್ತಾ ಇರೋದು ನ್ಯಾಷನಲ್ ಹೈವೇ. ಅಬ್ಸರ್ವ್ ಮಾಡಿ, ಕಿಲೋಮೀಟರ್ ಗಟ್ಲೆ ಈ ನ್ಯಾಷನಲ್ ಹೈವೇನ ಕಿತ್ತಾಕ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ನೋಡಿ ಆ ಕಡೆ ಹೋಗುವಂತ ರೋಡ್ ಇದು. ಈ ಸೆಂಟ್ರ್ ಬ್ರಿಡ್ಜ್ಗೋಸ್ಕರ ನೋಡಿ, ನಾವು ನ್ಯಾಷನಲ್ ಹೈವೇಗಳಿಗೆ ಹಣ ಕೊಡೋದು, ನಾವು ನ್ಯಾಷನಲ್ ಹೈವೇಲಿ ಓಡಾಡಕ್ಕೆ. ನ್ಯಾಷನಲ್ ಹೈವೇಗಳವರು ಹಣ ಇಸ್ಕೊಂಡು ನೋಡಿ ಸರ್ವಿಸ್ ರೋಡ್ಗಳಲ್ಲಿ ನೋಡಿ ಯಾವ ರೀತಿ ಬ್ಲಾಕ್ ಆಗಿದೆ. ಕಿಲೋಮೀಟರ್ ಗಟ್ಲೆ ಈ ತುಮಕೂರು ಟೋಲ್ ಗೇಟ್ ಇದು ನೋಡಿ, ಇದು ನಾವು ಬರ್ತಾ ಎಂಟೈರ್ ಬ್ರಿಡ್ಜ್ಗಳು ಓಕೆ, ಎಂಟೈರ್ ಬ್ರಿಡ್ಜ್ಗಳು ಒಂದು ಬೆಂಗಳೂರಿಂದ ಈಗ ಐ ಆಮ್ ಜಸ್ಟ್ ಸ್ಟ್ಯಾಂಡಿಂಗ್ ಇನ್ ಬಿಟ್ವೀನ್ ಆಫ್ಟರ್ ನೆಲಮಂಗಲ ಟೋಲ್ ಗೇಟ್. ನಮ್ಗೆ ಸಿಕ್ಕಂತದ್ದು ಎಂಟೈರ್ 15 ಕಿಲೋಮೀಟರ್ ರೋಡ್ ಬ್ಲಾಕ್ ಆಗಿದೆ. ನಾನು ಪ್ರೆಸೆಂಟ್ ಸಿಚುಯೇಷನ್ ತೋರಿಸ್ತಾ ಇದ್ದೀನಿ ನೋಡಿ. ನಾನು ನಿಮಗೆ ನೋಡಿ, ನೋಡ್ತಾ ಇರೋದು ನೋಡಿ, ಕಿಲೋಮೀಟರ್ ಗಟ್ಲೆ ಬಸ್ಸುಗಳು, ಗಾಡಿಗಳು, ಸರ್ವಿಸ್ ರೋಡ್ ಇದು ಸರ್ವಿಸ್ ರೋಡ್. ಬಟ್ ಇವ್ರು ನೋಡಿ ಮೈನ್ ರೋಡ್ ಅನ್ನೇ ಬ್ರಿಡ್ಜ್ ಮಾಡಕ್ಕೋಸ್ಕರ ಕಿಲೋಮೀಟರ್ ಗಟ್ಲೆ ಕಿತ್ತಾಕಿದ್ದಾರೆ. ಈಗ ಆಕ್ಸಿಡೆಂಟ್ ಆಗದೆ ಬತ್ತೇನಾಗ ಸಾಧ್ಯ. ಆಮೇಲೆ ಇದು ಕಿತ್ತಾಕಿರೋದು ಕಳೆದ 3 ವರ್ಷದಿಂದ. ಈಗ ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ತಗೊಂಡ್ರು. ನಾವೆಲ್ಲ ಅನ್ಕೊಂಡ್ರೆ ಹೆಲಿಕಾಪ್ಟರ್ ಯಾಕೆ ತಗೊಂಡ್ರು? 100% ಮಿನಿಸ್ಟರ್ ಸತೀಶ್ ಜಾರಕಿಹೊಳಿಗೆ ಈ ರೋಡಲ್ಲಿ ಹೋಗಿ ಸಾಯಕ್ಕೆ ಇಷ್ಟ ಇಲ್ಲ. ಖಂಡಿತ ಯಾರು ಸಾಯಬಾರ್ದು. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್ ಅಟ್ ಇಟ್. ಓಕೆ, ನಾನು ನಿಂತ್ಕೊಂಡಿರೋದು ನ್ಯಾಷನಲ್ ಹೈವೇ ನೋಡಿ, ಇದು ಆ ಕಡೆ ಪಥ ಇದು ನೋಡಿ. ಇಟ್ಸ್ ಅಲ್ಟಿಮೇಟ್ಲಿ ಕಳೆದ 3 ವರ್ಷಗಳಿಂದ ಈ ರೋಡ್ಗಳನ್ನ ಈ ತರ ಕಿತ್ತಾಕಿ ನ್ಯಾಷನಲ್ ಹೈವೇ ಅಂತ ಹೇಳಿ ನಮ್ಮ ಹತ್ರ ಟೋಲ್ ಗೇಟ್ ಗಳನ್ನ ವಸೂಲಿ ಹಾಕಿ, ಇಲ್ಲಿ ನೋಡಿ ಜಸ್ಟ್ ಏನು 3 ವರ್ಷ 4 ವರ್ಷ. ಹಾಗಾದ್ರೆ ಟೋಲ್ ಗೇಟ್ ಯಾಕೆ ಕಟ್ಟಬೇಕು? ಇಲ್ಲಿ ನೋಡಿ ಸೇಫ್ಟಿ ಸ್ಟ್ಯಾಂಡರ್ಡ್ಸ್. ಆ ಕಡೆಯಿಂದ ಏನಾದ್ರು ಇದಕ್ಕೇನಾದ್ರು ಬಂದು ಯಾವನಾದ್ರೂ ಹೊಡೆದ್ರೆ, ಇಲ್ಲಿ ನೋಡಿ, ಯಾವನಾದ್ರೂ ಹೊಡೆದ್ರೆ ಬದುಕ್ತಾರ? ಕ್ಯಾನ್ ಯು ಜಸ್ಟ್ ಬಿಲೀವ್? ಯಾರಾದ್ರೂ ಬದುಕ್ತಾರ? ಒಂದು ಮಿನಿಮಮ್ ಸೇಫ್ಟಿ ನೋಡಿ. ಅವ್ರು ಓವರ್ಟೇಕ್ ಮಾಡ್ಕೊಂಡ್ ಬರ್ತಾರೆ. ಕಾರಣ ಯಾಕೆ ಅಂತಂದ್ರೆ ಇವ್ರುಗಳಿಗೆ ರೀಚ್ ಆಗ್ಬೇಕು. ನೋಡಿ, ಒಂದು ಮಿನಿಮಮ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಕೂಡ ರಾಷ್ಟ್ರೀಯ ಹೆದ್ದಾರಿ ಇದು ರಾಷ್ಟ್ರೀಯ ಹೆದ್ದಾರಿ. ಬೆಂಗಳೂರಿಂದ ತುಮಕೂರ್ಗೆ ಹೋಗೋ ರಾಷ್ಟ್ರೀಯ ಹೆದ್ದಾರಿ. ಇಲ್ಲಿ ನೋಡ್ರಿ, ಯಾವನಾದ್ರೂ ರಾತ್ರಿ ಹೊತ್ತು ಅಪ್ಪಿ ಕಡೆ ಬಂದ್ರೆ ಎಂಟೈರ್ ನ್ಯಾಷನಲ್ ಹೈವೇಯನ್ನ ಇವರು ಕಿತ್ತಾಕಿ ಈಗ ನಮ್ಮ ಹತ್ರ ವಸೂಲಿ ಹಾಕಿ ಸಾಯಕ್ಕೆ ಬಿಟ್ಟಿಲ್ಲ. ನೋಡ್ರಿ, ಇದು ಬರೀ ಒಂದು ಸ್ಪಾಟ್ ಕತೆ ಅಲ್ಲ, ಎಂಟೈರ್ ಇಲ್ಲಿ ನೋಡಿ. ಇಂಥ ನ್ಯಾಷನಲ್ ಹೈವೇ ನಲ್ಲಿ ಬಂದ್ರೆ ಯಾಕೆ ಆಕ್ಸಿಡೆಂಟ್ ಆಗಲ್ಲ? ಯಾಕೆ ಜನ ಸಾಯಲ್ಲ? ದಿಸ್ ಇಸ್ ವಾಟ್ ವಿ ವಾಂಟ್ ಟು ಆಸ್ಕ್. ಎಲ್ಲಿದೆ ಒಂದು ರಿಫ್ಲೆಕ್ಟರ್ ಇದೆಯಾ ಇಲ್ಲಿ? ನೋಡಿ, ಇದು ಕಾಂಕ್ರೀಟ್ ಪಿಲ್ಲರ್ ಬರೀ ಕಂಬಿ ಹಾಕಿ ಸಾಯಕ್ಕೆ ಬಿಟ್ಟಿದೆ. ಇಲ್ಲಿ ನೋಡಿ, ಈ ರೀತಿ ಗಾಡಿಗಳು ಫೋರ್ಸ್ ಆಗಿ ಬಂದ್ರೆ ಆ ಕಡೆನೂ ಬರುತ್ತೆ, ಈ ಕಡೆನೂ ಬರುತ್ತೆ. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್? ನೋಡಿ ಫೋರ್ಸ್ ಹೆಂಗಿದೆ ಅಂತ ನೋಡಿ. ಈ ರೀತಿ ಗಾಡಿಗಳು ಸಾವಿರಾರು ಕೋಟಿ ಟೋಲ್ ಗೇಟ್ ಗಳನ್ನ ಕಲೆಕ್ಟ್ ಮಾಡಿ ಇವರುಗಳು ನ್ಯಾಷನಲ್ ಹೈವೇಗಳನ್ನ ಸಾವುಗಳ ಹೈವೇಗಳನ್ನ ಮಾಡಕ್. ಇಲ್ಲಿ ನೋಡ್ರಿ, ಸಾವಿರಾರು ಗಾಡಿಗಳು ಬರ್ತವೆ. ಒಂದು ನಿಮಿಷಕ್ಕೆ ಸಾವಿರಾರು ಗಾಡಿಗಳು ಬರ್ತದೆ. ಈ ಸಾವಿರಾರು ಗಾಡಿಗಳಿಗೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ನ್ಯಾಷನಲ್ ಹೈವೇ ಅವರು ಮೇಂಟೈನ್ ಮಾಡಲ್ಲ ಅಂತಂದ್ರೆ ಖಂಡಿತವಾಗಿ ಪ್ರಶ್ನೆ ಮಾಡಬೇಕಾದ ಕೇಂದ್ರ ಸರ್ಕಾರ, ಜೊತೆನಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ಈ ರೀತಿ ಸಾವಿನ ನ್ಯಾಷನಲ್ ಹೈವೇಗಳನ್ನ ಮಾಡಿ ಜನರನ್ನ ಸಾಯಿಸೋ ಅಂತ ಈ ಪ್ರಾಧಿಕಾರ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ನೀವೇ ನೋಡಿ, ಎಂಟರ್ ನ್ಯಾಷನಲ್ ಹೈವೇ ಇಲ್ಲಿ ನಾಶ ಆಗಿದೆ. ಇಲ್ಲಿ ನೋಡಿ, ಪ್ರತಿ ಸೆಕೆಂಡ್ಗೆ ಒಂದು ವೆಹಿಕಲ್ ನೋಡಿ. ನಾವು ನೋಡ್ತಾ ಇರೋ ಸಮಯದಲ್ಲಿ ಸಾವಿರಾರು ವೆಹಿಕಲ್ಸ್. ಈಗ ನೋಡಿ, ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವು ಹೋಗ ಬಸ್ಸು ಸೇಫ್ ಇಲ್ಲ, ಬೆಂಕಿ ಹತ್ಕೊಂಡ್ರೆ ಇರೋರೆಲ್ಲ ಸತ್ತೋಗ್ತಾರೆ, ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲ. ನಾವು ಓಡಾಡೋ ರಾಷ್ಟ್ರೀಯ ಹೆದ್ದಾರಿ, ಇಲ್ಲಿ ನೋಡಿ, ರಾಷ್ಟ್ರೀಯ ಹೆದ್ದಾರಿ ಸಿಚುಯೇಷನ್ ಯಾವ ರೀತಿ ಇದೆ? ಯಾರನ್ನ ಪ್ರಶ್ನೆ ಮಾಡ್ಬೇಕು? ಇದಕ್ಕೆ ಉತ್ತರ ಕೊಡ್ಬೇಕಾದವ್ರು ಯಾರು? ಹೂ ಸಪೋಸ್ ಟು ಆನ್ಸರ್? ಈ ರೀತಿ ರಾಷ್ಟ್ರೀಯ ಹೆದ್ದಾರಿಗಳನ್ನ ಸಾವಿನ ಹೆದ್ದಾರಿಗಳಾಗಿ ಮಾಡಿರೋ ಅಂತ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಇಲ್ಲಿ ನೀವೇ ನೋಡಿ, ನಾನೇನೋ ಇದನ್ನೇನೋ ಕ್ರಿಯೇಟ್ ಮಾಡ್ಕೊಂಡಂತೂ ತೋರ್ಸಕ್ಕಾಗೋದಿಲ್ಲ. ವಿ ಆರ್ ಜಸ್ಟ್ ನಾವುಗಳು ಯಾವ ಟೈಮಲ್ಲಿ ಬೇಕಾರೆ, ಯಾವ ರಸ್ತೆಯಲ್ಲಿ ಬೇಕಾರೆ, ಯಾರು ಬೇಕಾರೆ ಸಾಯ್ಬಹುದು.
ನಾನು ಇವರು ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ತಗೊಂಡಾಗ ನಾವೆಲ್ಲ ಪ್ರಶ್ನೆ ಮಾಡಿದ್ರೆ ಏನಕ್ರಿ ಹೆಲಿಕಾಪ್ಟರ್ ಅಂತ. ಯಾರು ಸಾಯ್ಬೇಕ್ರಿ ಈ ರೋಡಲ್ಲಿ ಬಂದು? ಎಂಟೈರ್ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರಿಂದ ಬೆಳಗಾಂವರೆಗೂ ಸಂಪೂರ್ಣವಾಗಿ ನಾಶ ಮಾಡಿದ್ರೆ ನೋಡಿ. ಎವ್ರಿ ಸೆಕೆಂಡ್ ಒಂದು ವೆಹಿಕಲ್ ಬರುತ್ತೆ. ಮಿನಿಮಮ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಗಳು ನೋಡಿ ಯಾವ ರೀತಿ ಬರುತ್ತೆ ನೋಡಿ. ಒಬ್ಬರಿಗೊಬ್ರು ನೋಡಿ. ಲಾರಿಗಳವರಂತೂ ಯಾವುದೇ ಟೈಮಲ್ಲಿ ಯಾರಿಗ್ ಬೇಕಾದ್ರೆ ಇಲ್ಲಿ ಸಾವಾಗಬಹುದು. ರಾತ್ರಿ ಆಗಿದ್ದಲ್ಲ, ರಾತ್ರಿ ಕರ್ಕಲಾಗಿದ್ದಲ್ಲ ಅಲ್ರಿ, ಈಗಲೂ ಕೂಡ ಪ್ರತಿ ಸೆಕೆಂಡ್ ಕೂಡ ಆಕ್ಸಿಡೆಂಟ್ ಆಗೋದಾಗೋದು ತಪ್ಪೋಗುತ್ತೆ. ಈ ರೀತಿ ಸಾವಿರಾರು ವೆಹಿಕಲ್ಸ್ ಓಡಾಡೋ ಈ ನ್ಯಾಷನಲ್ ಹೈವೇಗಳನ್ನ ನೋಡಿ ಈ ರೀತಿ ಬಂದ್ರೆ ಮಿನಿಮಮ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಯಾರಿಗೂ ಇಲ್ಲ. ಒಂದು ಬೋರ್ಡ್ ಇಲ್ಲ, ಒಂದು ನೋಟಿಸ್ ಬೋರ್ಡ್ ಇಲ್ಲ, ಇಲ್ಲಿ ಪ್ಯಾಟ್ರೋಲಿಂಗ್ ವೆಹಿಕಲ್ಸ್ ಇಲ್ಲ. ಸಂಬಂಧಪಟ್ಟಂತವ್ರು ಪ್ಯಾಟ್ರೋಲಿಂಗ್ ವೆಹಿಕಲ್ ಹಾಕ್ಬೇಕು, ಆಮೇಲೆ ಪ್ಯಾಟ್ರೋಲಿಂಗ್ ಮಾಡಬೇಕು. ನ್ಯಾಷನಲ್ ಹೈವೇ ಅವರು ಪ್ಯಾಟ್ರೋಲಿಂಗ್ ಮಾಡಬೇಕು. ಯಾವ ಪ್ಯಾಟ್ರೋಲಿಂಗು ಮಾಡಲ್ಲ. ನ್ಯಾಷನಲ್ ಹೈವೇನಲ್ಲಿ RTO ಅವರು ಪ್ಯಾಟ್ರೋಲಿಂಗ್ ಮಾಡಬೇಕು, ಇವ್ರಿಗೆ ನೋಟಿಸ್ ಕೊಡಬೇಕು, ಅವರು ಕೊಡಲ್ಲ. ಟ್ರಾಫಿಕ್ ಅವರು ಪ್ಯಾಟ್ರೋಲಿಂಗ್ ಮಾಡಬೇಕು, ಅವರು ಕೊಡಲ್ಲ. ನೋಡಿ, ವಿ ಆರ್ ಜಸ್ಟ್ ಟ್ರಾವೆಲಿಂಗ್ ಇನ್ ಡೆಡ್ ಸಾವಿನ ರಸ್ತೆಗಳಲ್ಲಿ ನಾವುಗಳು ಓಡಾಡ್ತಾ ಇದೀವಿ. ಜಸ್ಟ್ ಕಮಿಂಗ್ ಬ್ಯಾಕ್, ಇದು ನಾನು ನಿಮಗೆ ತೋರಿಸ್ತಾ ಇರೋದು, ಇದು ನಾನೇ ಜಸ್ಟ್ ಟ್ರಾವೆಲಿಂಗ್ ಟು ಹಿರಿಯೂರು. ಈ ಆಕ್ಸಿಡೆಂಟ್ ಆಗಿರೋ ಬಸ್ ಅನ್ನ ನೋಡ್ಲಿಕ್ಕೆ ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ವಿ ಆರ್ ಜಸ್ಟ್ ಸ್ಟಕ್. 15 ಕಿಲೋಮೀಟರ್ ರೋಡ್ ಬ್ಲಾಕ್ ಆಗಿದೆ. ಯಾಕೆ ಅಂತಂದ್ರೆ ನ್ಯಾಷನಲ್ ಹೈವೇ ಅವರು ಕಳೆದ 3 ವರ್ಷದಿಂದ ಈ ಬ್ರಿಡ್ಜ್ ಅನ್ನ ಕಂಪ್ಲೀಟ್ ಮಾಡಿಲ್ಲ. ನೋಡಿ, ಸೆಂಟ್ರಲಿ ಬ್ರಿಡ್ಜ್ ಅನ್ನ ಇಟ್ಟು ನೋಡಿ, ಸೆಂಟ್ರಲಿ ಬ್ರಿಡ್ಜ್ ಇದನ್ನ ಕಂಪ್ಲೀಟ್ ಮಾಡಕ್ಕೆ 3 ವರ್ಷ ಬೇಕಾ? ನೋಡಿ ಎಲ್ಲಿಂದ ಎಲ್ಲಿಗೆ. ಆಮೇಲೆ ಯಾವುದೇ ರೀತಿಯ ಸೇಫ್ಟಿಯನ್ನ ಎಲ್ಲೂ ಕೂಡ ಮಲಗಿಲ್ಲ ಇವರು. ದಿಸ್ ಈಸ್ ವಾಟ್ ನಾವು ಟ್ರಾವೆಲ್ ಮಾಡೋ ಅಂತ ನ್ಯಾಷನಲ್ ಹೈವೇನಲ್ಲಿ ಮಿನಿಮಮ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಕೂಡ ಇಲ್ಲ. ಯಾರು ಬೇಕಾರೆ ಯಾರೇ ಟ್ರಾವೆಲ್ ಮಾಡಿದ್ರು, ಯಾವಾಗ ಬೇಕಾರೆ ಈ ರಾಷ್ಟ್ರೀಯ ಹೆದ್ದಾರಿಲಿ ಬೆಂಗಳೂರಿಂದ ನಾನು ತುಮಕೂರ್ಗೆ ಹೋಗ್ತಾ ಇರೋ ಇದು ನ್ಯಾಷನಲ್ ಹೈವೇ ಸಂಪೂರ್ಣ ಕಿತ್ತಾಕ್ಬಿಟ್ಟಿದ್ದಾರೆ. ಸರ್ವಿಸ್ ರೋಡಲ್ಲೇ ಹೋಗ್ಬೇಕು, ಆದ್ರೂ ಟೋಲ್ ಗೇಟ್ ಕೊಟ್ಟೆ ಹೋಗ್ಬೇಕು. ಇಲ್ಲಿ ನೋಡ್ರಿ, ಯಾರಿಗೆ ಸಾವು ಬರಲ್ಲ. ಈ ರೀತಿ ನ್ಯಾಷನಲ್ ಹೈವೇಗಳನ್ನ ಯಾವುದೇ ರೀತಿಯ ಸೇಫ್ಟಿಗಳನ್ನ ಮೇಂಟೈನ್ ಮಾಡದೇ ಇದ್ರೆ ಪ್ರತಿ ಕ್ಷಣನೂ ಸಾವು ಆಗ್ಬೋದ್ರಿ. ನಮ್ಗೆ ಗೊತ್ತಾಗಿದ್ದು ಬಸ್ ಒಂದೇ. ಯಾಕೆ ಅಂತಂದ್ರೆ ಅದು ಮಾಧ್ಯಮ ರಿಪೋರ್ಟ್ ಮಾಡಿದಕ್ಕೆ ಪ್ರತಿದಿನ ಸಾವುಗಳಾಗುತ್ತೆ. ನೋಡಿ, ದಿಸ್ ಇಸ್ ವಾಟ್ ನ್ಯಾಷನಲ್ ಹೈವೇ ಅಂತಂದ್ರೆ. ಅಲ್ಲಿ ನಾವು ಹಣ ಕೊಡೋದು ಯಾಕೆ ಅಂತಂದ್ರೆ ನಾವುಗಳು ಕೊಡುವಂತ ಹಣಕ್ಕೆ ನಮ್ಗೆ ಸೇಫ್ಟಿ ಆಗಿ ಮನೆ ಸೇರ್ಬೇಕೆ ಹೊರತು ಕೈಲಾಸಕ್ಕೆ ಹೋಗೋ ಅಂತ ರೋಡ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಈಗ ನಾನು ನಿಮಗೆ ತೋರಿಸ್ತಾರೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ. ಹೆಚ್ಚು ಕಡಿಮೆ 3 ವರ್ಷ ಆಯ್ತು ಈ ಬ್ರಿಡ್ಜ್ ಅನ್ನ ಕಿತ್ತಾಕಿ. ಸರ್ವಿಸ್ ರೋಡಲ್ಲೇ ಕಿಲೋಮೀಟರ್ ಗಟ್ಟಲೆ ರೋಡ್ ಬ್ಲಾಕ್ ಆಗುತ್ತೆ. ಆಮೇಲೆ ರಾತ್ರಿ ಹೊತ್ತು ಯಾವನ್ ಬಂದು ಯಾವನ್ಗಾರ ಗುದ್ಕೊಬಹುದು. ಆಮೇಲೆ 2 ರಸ್ತೆಯ ಮಧ್ಯೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡಬೇಕಾಗಿತ್ತು. ಖಂಡಿತ ಇವ್ರು ಮಾಡಿಲ್ಲ. ದೇ ಹ್ಯಾವ್ ನಾಟ್ ಡನ್ ಇಟ್. ಇವತ್ತು ನಿನ್ನೆ ಆ ಬಸ್ ಓವರ್ಟೇಕ್ ಮಾಡಕ್ಕೆ ಆ ಕಡೆಯಿಂದ ಬಂದು ಆಪೋಸಿಟ್ ಲಾರಿ ಹೊಡೆದಿದೆ ಅಂತಂದ್ರೆ ಸೆಂಟ್ರಲ್ ಕಾಂಕ್ರೀಟ್ ಮೀಡಿಯನ್ನ ಮಿನಿಮಮ್ ಸೇಫ್ಟಿಗಾರ್ ಹಾಕ್ಬೇಕಾಗಿತ್ತು. 5 ಅಡಿ ಕಾಂಕ್ರೀಟ್ ಮೀಡಿಯನ್ನ ಸೆಂಟ್ರಲ್ ಹಾಕಬೇಕು. ಆ ಕಡೆ ಪಥ ಈ ಕಡೆ ಪಥ ಎರಡನ್ನು ಡಿವೈಡ್ ಮಾಡಕ್ಕೆ 5 ಅಡಿ ಕಾಂಕ್ರೀಟ್ ಮೀಡಿಯನ್ ಹಾಕಿದ್ರೆ ಆ ಕಡೆಯಿಂದ ಬಂದಂತ ಲಾರಿ ಹಳಿ ತಪ್ಪಿದ್ರು ಕೂಡ ಕಾಂಕ್ರೀಟ್ ಮೀಡಿಯನ್ಗೆ ಟಚ್ ಮಾಡ್ಕೊಂಡು ಮುಂದೆ ಹೋಗೋದೇ ಹೊರತು ಆ ಬಸ್ಗೆ ಗುತ್ತಾ ಇರ್ಲಿಲ್ಲ. ಇದನ್ನ ಯಾರು ಮಾಡಬೇಕಾಗಿದ್ದರು? ರಾಷ್ಟ್ರೀಯ ಹೆದ್ದಾರಿ ಅವರು ಕೇಳಬೇಕಾದವರು ಯಾರು? ರಾಜ್ಯ ಸರ್ಕಾರ ಕೇಳಬೇಕಾದವರು ಯಾರು? ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ, ಸಂಬಂಧಪಟ್ಟಂತ RTO, ಸಂಬಂಧಪಟ್ಟಂತ ಅಲ್ಲಿನ MLA, ಮಿನಿಸ್ಟರ್ ಎಲ್ಲರಿಗೂ ಹಣ ಮಾಡಬೇಕು. ಯಾರಿಗೂ ಕೂಡ ಏನೂ ಬೇಕಾಗಿಲ್ಲ. ನೋಡಿ, ನಾನು ನಿಂತ್ಕೊಂಡಿರೋದು ಬ್ರಿಡ್ಜ್ ಮಾಡಕ್ಕೆ ನಿಂತ್ಕೊಂಡಿರೋಂತ ಜಾಗ. ಇದು ಕಿತ್ತಾಕಿ ಹೆಚ್ಚು ಕಡಿಮೆ 3 ವರ್ಷ ಆಗಿದೆ. ನೋಡಿ ನೋಡಿ, ಹೆಚ್ಚು ಕಡಿಮೆ 1.5 ಕಿಲೋಮೀಟರ್ ಬ್ಲಾಕ್ ಆಗಿದೆ. ವಿ ಜಸ್ಟ್ ವಾಂಟೆಡ್ ಟು ಶೋ ಯು. ನೋಡಿ, ಇದು ಅಷ್ಟೇ ಅಲ್ಲ, 1.5 ಕಿಲೋಮೀಟರ್ ಇಟ್ ಹ್ಯಾಸ್ ಬ್ಲಾಕ್ಡ್. ಇದು ನಿಂತ್ಕೊಂಡೇ ಹೋಗ್ಬೇಕು. ಹಣ ಕೊಟ್ಟು ನೋಡಿ, ಹಣ ಕೊಟ್ಟು ಕಿಲೋಮೀಟರ್ ಗಟ್ಲೆ ನೀವು ನಿಂತು ಹೋಗ್ಬೇಕು. ಹಾಯ್ ನಮಸ್ಕಾರ. ನೋಡಿ, ಹಣ ಕೊಟ್ಟು ನೋಡಿ ಕಿಲೋಮೀಟರ್ ಗಟ್ಲೆ ಬ್ಲಾಕ್ ಆಗಿದೆ. ಜಸ್ಟ್ ಬಿಕಾಸ್ ಟೋಲ್ ಗೇಟ್ ತಗೊಂಡು ಇವರು ರೋಡ್ಗಳನ್ನ ಮೇಂಟೈನ್ ಮಾಡಿದಿದ್ರೆ ಈ ಪರಿಸ್ಥಿತಿ ಬರ್ತಾ ಇತ್ತಾ? ನೋಡ್ರಿ, ಕಿಲೋಮೀಟರ್ ಗಟ್ಲೆ ಏನೋ ಗಾಡಿಗಳು ಬ್ಲಾಕ್ ಆಗಿದೆ. ಏನಕ್ಕೆ? ಈ ಬ್ರಿಡ್ಜ್ ಅನ್ನ
ಈ ಬ್ರಿಡ್ಜ್ ಅನ್ನ ಸರಿಯಾದ ಸಮಯಕ್ಕೆ ಕಂಪ್ಲೀಟ್ ಮಾಡಿಲ್ಲ ನೋಡಿ. ಕಿಲೋಮೀಟರ್ ಗಟ್ಟಲೆ, ಹೆಚ್ಚು ಕಮ್ಮಿ ಒಂದು 10 ಕಿಲೋಮೀಟರ್ ಇದೇ ರೀತಿ ನೋಡಿ, 10 ಕಿಲೋಮೀಟರ್ ರಸ್ತೆಗಳನ್ನ ಈ ರೀತಿ ನಾಶ ಮಾಡಿ ಆಕ್ಸಿಡೆಂಟ್ ಆಗದ್ರೆ ಏನಾಗುತ್ತೆ? ವಿ ಜಸ್ಟ್ ವಾಂಟ್ ಇದು ಲೈವ್ ವಿಜುವಲ್ಸ್. ವಿ ಆರ್ ಶೋಯಿಂಗ್ ದ ಲೈವ್ ವಿಜುವಲ್ಸ್. ಹೆಚ್ಚು ಕಮ್ಮಿ ನೋಡಿ ಕಿಲೋಮೀಟರ್ ಗಟ್ಲೆ ಕಿತ್ತಾಗಿ. ಈ ನೋಡಿ, ಈ ಬ್ರಿಡ್ಜ್ ಅನ್ನ ಮಾಡ್ಲಿಕ್ಕೆ 4 ವರ್ಷ ಬೇಕಾ? ಅಲ್ರಿ ಕೇಂದ್ರ ರಾಷ್ಟ್ರೀಯ ಹೆದ್ದಾರಿ ಇದನ್ನ ಕಂಪ್ಲೀಟ್ ಮಾಡ್ಬೇಕಾಗಿತ್ತು. ರಾಜ್ಯ ಸರ್ಕಾರ ಕೇಳಬೇಕಾಗಿತ್ತು. ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಎಲ್ಲಿದ್ದಾರೆ? ಯಾಕೆ ಇದನ್ನ ಕಂಪ್ಲೀಟ್ ಮಾಡಿಲ್ಲ ಅಂತ ಸಂಬಂಧಪಟ್ಟಂತ DC ಯಾಕೆ ಪ್ರಶ್ನೆ ಮಾಡಲಿಲ್ಲ? ನೋಡಿ, ಕಿಲೋಮೀಟರ್ ಗಟ್ಲೆ ಬ್ಲಾಕ್ ಆಗಿದೆ ರೋಡ್ ಇಲ್ಲಿ, ಜಸ್ಟ್ ಬಿಕಾಸ್ ರಾಷ್ಟ್ರೀಯ ಹೆದ್ದಾರಿ 3 ವರ್ಷದಿಂದ ಕಿತ್ತಾಕಿ ಕಂಪ್ಲೀಟೇ ಮಾಡಿಲ್ಲ. ಆದ್ರೂ ಟೋಲ್ ಗೇಟ್ ಕಟ್ಟಬೇಕಾಗತ್ತೆ. ನೀವು ಫ್ರೀಯಾಗಿ ಬಿಡಲ್ಲ ಇವರು ನಿಮ್ಗೆ, ಆದ್ರೂ ಟೋಲ್ ಗೇಟ್ ಕಟ್ಟಬೇಕಾಗತ್ತೆ. ಈ ಪರಿಸ್ಥಿತಿಯನ್ನ ನಿಮಗೆ ತೋರಿಸೋಕೋಸ್ಕರನೇ ವಿ ಜಸ್ಟ್ ವಾಂಟೆಡ್ ಟು ಶೋ ಯು ಯಾವ ರೀತಿ ರಾಷ್ಟ್ರೀಯ ಹೆದ್ದಾರಿ ಅನ್ನೋ ಹೆಸರಲ್ಲಿ ಸಾವಿನ ಹೆದ್ದಾರಿಗಳನ್ನ ಇವರು ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ನಾವು ಹೋಗ್ಬೇಕು. ಎಣ್ಣೆ ಹೋದರೂ ಕೂಡ ಗೋಕರ್ಣಕ್ಕೆ ಹೋಗ್ಬೇಕಾಗೆ ಹೊರತು ಡೈರೆಕ್ಟ್ ಆಗಿ ಕೈಲಾಸಕ್ಕೆ ಹೋಗಿದ್ದಾರೆ ಅಂತ ಹೇಳುತ್ತಾ ಮತ್ತೆ ಲೈವ್ ಮಾಡ್ತೀವಿ. ಥ್ಯಾಂಕ್ಸ್ ಅ ಲಾಟ್. ಮತ್ತೆ ಸಿಗೋಣ ಈಗ. ಥ್ಯಾಂಕ್ ಯು.